ಸೈನ್ಸ್ ಮತ್ತು ಕಾಮರ್ಸ್ ಪಿಯುಸಿ ಕಾಲೇಜ್ ಹುಲಸೂರು ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಹಾಸ್ಟೆಲ್ ಸೌಲಭ್ಯ ಸಿಗುತ್ತಿದೆ. ಬ್ರೇಕಿಂಗ್ ನ್ಯೂಸ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕೆಬಿ ನ್ಯೂಸ್. ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಜನವಾಡ ಊರಿನ ಮುಖ್ಯ ರಸ್ತೆ ಕೆಟ್ಟು ಹೋಗಿದೆ. ಬಸವಕಲ್ಯಾಣ ತಾಲೂಕಿಗೆ ಬರೀ 35 ಕಿಲೋಮೀಟರ್ ಆಗುತ್ತದೆ. ಆದರೂ ಕೂಡ ಯಾರು ಗಮನಕ್ಕೆ ತೆಗೆದುಕೊಳ್ಳುತ್ತಿಲ್ಲ. ಅಷ್ಟೇ ಅಲ್ಲದೆ ರಾಜಕೀಯ ವ್ಯಕ್ತಿಗಳು, ಜನ ಮೆಚ್ಚಿದ ಶಾಸಕರು ಎಲ್ಲರೂ ಈ ರಸ್ತೆಯಿಂದನೇ ಓಡಾಡುತ್ತಾರೆ. ಅಧಿಕಾರಿಗಳು ಏನು ಮಾಡುತ್ತಿದ್ದಾರೆ? ಆದಷ್ಟು ಬೇಗ ರೋಡಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬಗೆಹರಿಯಬೇಕೆಂದು ಜನರು ಮನವಿ ಮಾಡುತ್ತಿದ್ದಾರೆ. ಅಧಿಕಾರಿಗಳು, ಬಸವಕಲ್ಯಾಣ ಶಾಸಕರು ಶರಣು ಸಲ್ಗರ್ ಗಮನಕ್ಕೆ ತೆಗೆದುಕೊಳ್ಳಬೇಕು. ನೋಡ್ತಾ ಇರಿ ಕೆಬಿ ನ್ಯೂಸ್. ಮತ್ತೆ ಸಿಗೋಣ ಹೊಸ ಸುದ್ದಿಯೊಂದಿಗೆ. ಈ ರೋಡನ್ನು ಬಸವಕಲ್ಯಾಣ ತಾಲೂಕಿನ ಶಾಸಕರಿಗೆ 2 ಸರಿ ಮನವಿ ಮಾಡಿದ್ದೇವೆ. ಆಯಿತು, ಅಜಯ್ ಸಿಂಗ್ ಅವರಿಗೆ ಮನವಿ ಮಾಡಿದ್ದೇವೆ. ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಹಲವಾರು ಮಿನಿಸ್ಟ್ರುಗಳಿಗೆ ಫೋನ್ ಮುಖಾಂತರ ಹೇಳಿದ್ದೇವೆ. ನಮ್ಮ ಬೀದರ ಅಭಿವೃದ್ಧಿ ಈಶ್ವರ ಖಂಡ್ರೆ ಸಾಹೇಬರಿಗೆ ಸುದ್ದಕ್ಕೇ ನಿಗಾ ತಂದ್ರೂ ಈ ರೋಡನ್ನು ಮಾಡ್ತಾ ಇಲ್ಲ. ಈ ರೋಡ್ ಏನಿದೆ, ಈ ಪರಿಸ್ಥಿತಿ ಇಲ್ಲಿದ್ದರೆ ಪೂರಾ ಜನರಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಹಾಗಾಗಿ ಈ ರೋಡನ್ನು ಮಾಡಬೇಕಂತ ವಿನಂತಿ ಮಾಡ್ತೇವೆ. ಸರ್ಕಾರಕ್ಕೆ ಎಷ್ಟು ಸರಿ ಮನವಿ ಮಾಡಿದ್ರೂ ಈ ರೋಡು ಮಾಡ್ತಾ ಇಲ್ಲ. ನಮ್ಮ ಶಾಸಕರು ಆದಂಥ ಶರಣು ಸಲಗರ್ ಅವರಿಗೆ 2 ಸರಿ ಇಲ್ಲ 3 ಸರಿ ಸುದ್ದಕ್ಕನೇ ಹೇಳಿದ್ರು ಈ ರೋಡಿನ ಬಗ್ಗೆ ಕಂಪ್ಲೇಂಟ್ ಕೊಟ್ಟರು ನಿಮಿತ್ತ ಮಾಡ್ತಾ ಇಲ್ಲ. ಬಸವಕಲ್ಯಾಣ ಶಾಸಕರಿಗೆ 2 ಸಲ ಮನವಿ ಮಾಡಿದ್ದೇವೆ. ಈ ರೋಡಿನ ಬಗ್ಗೆ ಏನೂ ಬಗೆಹರಿಸಿಲ್ಲ. ಒಂದು ಮಳಕಲಿಗೆ ಉಂಡಿದ್ದೇವೆ ಅಂದ್ರೂ ಶಾಸಕರು ಏನೂ ಕ್ರಮ ತೋರ್ತಾ ಇಲ್ಲ. ಈ ರೋಡಿನಿಂದ ಬಹಳ ತಂಕಿದೆ. ದಿನ ಒಂದು ವೆಹಿಕಲ್ ಬೀಳ್ತಾ ಇದ್ದೇವೆ. ಈಗಾದರೂ ಶಾಸಕರು ದಯವಿಟ್ಟು ಇದು ಬೇಗ ರಸ್ತೆ ಗುಣ ಮಾಡಬೇಕು ಅಂತ ವಿನಂತಿ ಮಾಡ್ತೀವಿ. ಒಂದೇ ಅಲ್ಲ 2-3 ಸರಿ ಶಾಸಕರಲ್ಲಿ ಹೋಗಿದ್ರು ಸುದ್ದಕ್ಕೆ ನಮ್ಮ ಶಾಸಕರು ಶರಣು ಸಲಗರ್ ಆದರೂ ಬಸವಕಲ್ಯಾಣ ಆದರೂ ರೋಡ ಮಾಡ್ತಾಯಿಲ್ಲ.